ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇನ್ನು ನಿನ್ನೆ ಎಪಿಸೋಡ್ ನೀವು ನೋಡಿರ್ತೀರಾ, ಯಾರನ್ನೂ ಕೂಡ ಸೇವ್ ಮಾಡಿಲ್ಲ. ಆಲ್ಮೋಸ್ಟ್ ಇಲ್ಲಿ ನಮ್ಗೆಲ್ರಿಗೂ ಕೂಡ ಗೊತ್ತಿರೋ ವಿಚಾರಣೆ, ಇಲ್ಲಿ ಈ ವಾರ ಎಲಿಮಿನೇಷನ್ ರೌಂಡ್ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಆದರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈಗ ಮನೆಯಿಂದ ಹೋಗೋಕೆ 5 ಜನ ನಾಮಿನೇಟ್ ಆಗಿದ್ದಾರೆ. ಐಶ್ವರ್ಯ ಅವರು, ಹನುಮಂತ್ ಅವರು, ರಜತ್ ಅವರು, ಮೋಕ್ಷಿತ್ ಅವರು ಮತ್ತು ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ. ಇನ್ನಿಲ್ಲಿ ನಿನ್ನೆ ಎಪಿಸೋಡಲ್ಲೇ ಇಲ್ಲಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಕೇಳಿದ್ರು ತ್ರಿವಿಕ್ರಮ್ ಅವ್ರಿಗೆ, ನಿಮಗೆ ಅಷ್ಟೊಂದು ಕಾನ್ಫಿಡೆಂಟಾ, ನಿಮ್ಮನ್ನ ನೀವೇ ನಾಮಿನೇಟ್ ಕೂಡ ಮಾಡ್ಕೊಂಡಿದ್ದೀರಾ, ನಿಮ್ಮನ್ನ ಉಳಿಸ್ತಾರೆ ಅಂತಂದ್ಬಿಟ್ಟು ಅಷ್ಟೊಂದು ಧೈರ್ಯ ಇದೆಯಾ ಅಂತಂದ್ಬಿಟ್ಟು ಕೂಡ ಇಲ್ಲಿ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಅವ್ರನ್ನ ಕೇಳ್ತಾರೆ. ಆಲ್ಮೋಸ್ಟ್ ನೋಡಿದ್ರೆ ಇಲ್ಲಿ ಒಬ್ಬೊಬ್ರು ಹೇಳ್ತಿದ್ದಾರೆ, ಇಲ್ಲಿ ತ್ರಿವಿಕ್ರಮ್ ಅವ್ರು ಮಾಡಿದ್ದು ಕರೆಕ್ಟ್ ಇತ್ತು ಅಂತ ಹೇಳ್ತಾರೆ. ಬಟ್ ಆದರೆ ಅವ್ರಿಗೆ ಓವರ್ ಕಾನ್ಫಿಡೆಂಟ್ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಒಬ್ರಿಗೆ ಅನ್ಸಿದ್ದು ಇನ್ನೊಬ್ರಿಗೆ ಅನ್ಸಲ್ಲ, ಇನ್ನೊಬ್ರಿಗೆ ಅನ್ಸಿದ್ದು ಮತ್ತೊಬ್ರಿಗೆ ಅನಿಸ್ಲೇಬೇಕು. ಅದೇ ರೀತಿ ಒಂದೇ ಒಪಿನಿಯನ್ ಎಲ್ರಿಗೂ ಕೂಡ ಇರಬೇಕು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಬಟ್ ಆದರೆ ನಿಜವಾಗ್ಲೂ ಇಲ್ಲಿ ತ್ರಿವಿಕ್ರಮ್ ಅವರು ಅವ್ರನ್ನ ನಾಮಿನೇಟ್ ಮಾಡ್ಕೋಬಾರ್ದಿತ್ತು. ಏನಕ್ಕೆ ಅಂತಂದ್ರೆ ಅದು ಓವರ್ ಕಾನ್ಫಿಡೆನ್ಸ್ ಅಂತ ಅನ್ಸುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ಫಿನಾಲೆ ಕೂಡ ಹತ್ರ ಬಂದಿದೆ. ಟಾಪ್ 5 ಅವರು ಇರಬೇಕು ಅಂತಂದರೆ ಅವ್ರನ್ನ ನಾಮಿನೇಟ್ ಮಾಡ್ಕೋಬಾರ್ದಿತ್ತು. ಏನಕ್ಕೆ ಅಂತಂದರೆ ನಾನು ಸೇವ್ ಆಗ್ತೀನಿ, ಅದಕ್ಕೋಸ್ಕರ ನಾನು ನಾಮಿನೇಟ್ ಮಾಡಿಕೊಂಡೆ ಅನ್ನೋ ಅಹಂಕಾರ ಅವರಲ್ಲಿ ಇದೆ ಅಂತಂದ್ಬಿಟ್ಟು ಕೆಲವೊಬ್ಬರು ಕೂಡ ಅಂದ್ಕೊಳ್ಳೋದು ಉಂಟು. ಏನಿಲ್ಲಿ ಇವತ್ತಿನ ಎಪಿಸೋಡಲ್ಲಿ ತ್ರಿವಿಕ್ರಮ್ ಅವರು ಮತ್ತು ಐಶ್ವರ್ಯ ಸಿಂಧೋಗಿಯರು ಇಬ್ಬರು ಕೂಡ ಬಾಟಮ್ 2 ಅಲ್ಲಿ ಇರ್ತಾರೆ. ಆ ನಂತರ ಇಲ್ಲಿ ತ್ರಿವಿಕ್ರಮ್ ಅವರು ಎಲಿಮಿನೇಟು, ಐಶ್ವರ್ಯ ಅವರು ಸೇವ್ ಆದರು ಅಂತಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಇನ್ನಿಲ್ಲಿ ಇದನ್ನು ಕೇಳಿಸ್ಕೊಂಡಿದ ತಕ್ಷಣ ಮಿಕ್ಕಿರೋ ಕಂಟೆಸ್ಟೆಂಟ್ ಏನಿರ್ತಾರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ನಿಜವಾಗ್ಲೂ ಎಲ್ಲರೂ ಕೂಡ ಶಾಕ್ ಆಗೇ ಆಗುತ್ತೆ. ಏನಕ್ಕೆ ಅಂತಂದರೆ ತ್ರಿವಿಕ್ರಮ್ ಅವರು ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಕೊಂತಿದ್ದಾರೆ ಐಶ್ವರ್ಯ ಸಿಂಧೋಗಿಯವ್ರಿಗಿಂತ. ಆದರೆ ಇಲ್ಲಿ ಅವರೇ ಎಲಿಮಿನೇಟ್ ಆಗ್ಬಿಟ್ರ ಅಂತಂದ್ಬಿಟ್ಟು ಆಶ್ಚರ್ಯ ಕೂಡ ಆಗುತ್ತೆ. ಇಲ್ಲಿ ಲಾಸ್ಟ್ ಟೈಮ್ ನೀವು ನೋಡಿರ್ತೀರಾ, ಭವ್ಯ ಗೌಡರ್ಗೂ ಕೂಡ ಇದೇ ರೀತಿ ಒಂದು ಫ್ರ್ಯಾಂಕ್ ಎಲಿಮಿನೇಷನ್ ಮಾಡಿರ್ತಾರೆ. ಇವಾಗ ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಅದೇ ರೀತಿ ಒಂದು ಫ್ರ್ಯಾಂಕ್ ಎಲಿಮಿನೇಷನ್ ಮಾಡ್ತಾರೆ. ಆ ನಂತರ ಇಲ್ಲಿ ಯಾವುದೇ ಒಂದು ಎಲಿಮಿನೇಷನ್ ಇಲ್ಲ ಈ ವೀಕ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಸೇವ್ ಆಗ್ತಾರೆ. ನಿಜವಾಗ್ಲೂ ಇದು ತ್ರಿವಿಕ್ರಮ್ ಅವ್ರಿಗೆ ಒಂದು ಒಳ್ಳೆ ಪಾಠ ಆಗುತ್ತೆ. ಏನಕ್ಕೆ ಅಂತಂದ್ರೆ ಬೈ ಚಾನ್ಸ್ ಆಗಿ ನಾನು ಹೋಗಿದ್ರೆ ಮನೆಯಿಂದ ಈಚೆ ಅನ್ನೋ ಭಯ ಅವ್ರಿಗೂ ಕೂಡ ಹುಟ್ಟಿರುತ್ತೆ ಕನ್ಫರ್ಮ್ ಆಗಿ. ಇನ್ನಿಲ್ಲಿ ಈ ವಾರ ಅವ್ರು ಏನೆಲ್ಲ ಮಿಸ್ಟೇಕ್ ಮಾಡಿದ್ರು, ಅವ್ರನ್ನ ಏನು ನಾಮಿನೇಟ್ ಮಾಡ್ಕೊಂಡಿದ್ರು, ನೆಕ್ಸ್ಟ್ ವೀಕು ಅದನ್ನ ಅವರು ಕನ್ಫರ್ಮ್ ಮಾಡಲ್ಲ. ಏನಕ್ಕೆ ಅಂತಂದ್ರೆ ಈಗ ಆಲ್ರೆಡಿ ನಾನು ಬಾಟಮ್ 2 ಅಲ್ಲಿ ಇದ್ದೆ, ಬೈ ಚಾನ್ಸ್ ಆಗಿ ನೆಕ್ಸ್ಟ್ ವೀಕ್ ಹೋದ್ರೆ ಅನ್ನೋ ಭಯ ಅವರಲ್ಲಿ ಹುಟ್ಟಿರೋದಂತೂ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ಇನ್ನು ಇವತ್ತಿನ ಎಪಿಸೋಡ್ ಅಲ್ಲಿ ಇದೊಂದು ಫ್ರ್ಯಾಂಕ್ ಎಲಿಮಿನೇಷನ್ ನಡೆಯುತ್ತೆ. ಇನ್ನೊಂದು ಅಚ್ಚರಿ ಏನು ಅಂತಂದ್ರೆ, ಈಗ ನೀವೆಲ್ಲರೂ ನೋಡಿರೋ ಗೋಲ್ಡ್ ಸುರೇಶ್ ಅವರು ಕಳೆದ ವಾರ ಇಲ್ಲಿ ಮನೆಯಿಂದ ಈಚೆ ಬಂದಿದ್ರು. ಆ ನಂತರ ಶಿಶಿರ್ ಅವರು ಎಲಿಮಿನೇಟ್ ಆಗಿಯೂ ಕೂಡ ಹೋಗಿದ್ರು. ಆದ್ರೆ ಇಲ್ಲಿ ನಿಜವಾಗ್ಲೂ ಎಲ್ಲರೂ ಗೋಲ್ಡ್ ಸುರೇಶ್ ಅವರು ಹೋಗಿದ್ರೆ ಬೇಜಾರು ಮಾಡ್ಕೊಂತಿರ್ಲಿಲ್ವೇನೋ, ಬಟ್ ಶಿಶಿರ್ ಹೋಗಿದ್ದು ತುಂಬಾನೇ ಬೇಜಾರಾಯ್ತು. ಆದ್ರೆ ಇಲ್ಲಿ ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಗೆ ಅತಿಥಿಯಾಗಿ ಎಂಟ್ರಿ ಕೊಟ್ಟಿದ್ದಾರಂತೆ. ಅದೇನೋ ಗೊತ್ತಿಲ್ಲ, ಗೋಲ್ಡ್ ಸುರೇಶ್ ಅವ್ರಿಗೆ ಇಲ್ಲಿ ಹೆಚ್ಚಾಗಿ ಚಾನ್ಸ್ ಸಿಗ್ತಿದೆ ಬಿಗ್ ಬಾಸ್ ಮನೆಗೆ ಹೋಗಿ ಬರೋದಕ್ಕೆ. ನಿಜವಾಗ್ಲೂ ನೀವು ನೋಡಿರ್ಬೋದು, ಅವರಿಲ್ಲಿ ಯಾವ ವಾರ ಇಲ್ಲಿ ನಾಮಿನೇಟ್ ಆಗಿದ್ರೋ ಆ ವಾರ ಇಲ್ಲಿ ಅವರು ಆರಾಮಾಗಿ ಫಸ್ಟ್ ಸೇವ್ ಆಗ್ತಿದ್ದಿದ್ದೆ, ಅವರು ಫಸ್ಟ್ ಅಥವಾ ಸೆಕೆಂಡ್ ಸೇವ್ ಆಗ್ತಿದ್ರು. ಬಾಟಮ್ 2 ಅಲ್ಲಂತೂ ಬರಲೇ ಇಲ್ಲ. ಆದರೆ ಗೋಲ್ಡ್ ಸುರೇಶ್ ಅವ್ರಿಗೆ ಬಿಗ್ ಬಾಸ್ಗೆ ಏನು ನಂಟೋ ಏನೋ ಗೊತ್ತಿಲ್ಲ, ಬಟ್ ಮತ್ತೆ ಈಗ ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಅಂತ ನ್ಯೂಸು ಎಲ್ಲೆಡೆ ಕೂಡ ಸ್ಪ್ರೆಡ್ ಆಗಿದೆ. ಸೊ ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.